ಹೆಸರು ಪ್ರತಿಭಾ ಅಂತ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಹೇಳಬೇಕು. ಅಕ್ಕ, ನಿಮ್ಮ ಪ್ರಕಾರ ವುಮೆನ್ ವ್ಯಾಲ್ಯೂಸ್ ಅಂದರೆ ಏನು? ಯಾವ ಥರ ಅದಕ್ಕೆ ನೀವು ಒತ್ತು ಕೊಡ್ತೀರಾ? ವುಮೆನ್ ವ್ಯಾಲ್ಯೂಸ್ ಅಂದರೆ ಫಸ್ಟು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನಮಗೆಲ್ಲಿ ರೆಸ್ಪೆಕ್ಟ್ ಇರುತ್ತೋ ನಾವು ಅಲ್ಲಿರಬೇಕು, ರೆಸ್ಪೆಕ್ಟ್ ಎಲ್ಲಿ ಇರಲ್ಲ ನಾವು ಅಲ್ಲಿ ಇರಬಾರ್ದು. ಆಮೇಲೆ ಇನ್ನೊಂದು ಏನಂತಂದರೆ ಇವಾಗಿನ ಜನ್ರೇಷನಲ್ಲಿ ಹಿರಿಯರಿಗೆ ಯಾರೂ ರೆಸ್ಪೆಕ್ಟ್ ಕೊಡ್ತಿಲ್ಲ. ರೆಸ್ಪೆಕ್ಟ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅದನ್ನು ನಾವು ಆ ಥರ ಮಾಡಿದರೆ ನಮ್ಮ ನಾಳಿನ ಜನ್ರೇಷನ್ನವರು ಆ ಥರನೇ ಮುಂದುವರಿಸ್ತಾರೆ. ಇಲ್ಲ ಅಂದರೆ ಅದು ಅಂದರೆ ಕಟ್ಟಾಗುತ್ತೆ. ಈ ಥರ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಅನ್ನೋದನ್ನು ಅಲ್ಲೇ ಉಳಿದೋಗುತ್ತೆ ಹೊರತು ಮುಂದುವರಿತಾನೆ ಹೋಗಲ್ಲ. ಆಮೇಲೆ ನಾನು ಹೆಲ್ಪ್ ಮಾಡಿದ್ದು ಅಂದರೆ ಬಸ್ಸಲ್ಲಿ ಊರಿಗೆ ಏನಾದರೂ ಹೋಗುವಾಗ ಹಿರಿಯರಿಗೆ ಬಸ್ಸಲ್ಲಿ ಸೀಟ್ ಬಿಟ್ಟು ಕೊಟ್ಟಿದ್ದೀನಿ. ಆಮೇಲೆ ಪಾಪು ಎತ್ಕೊಂಡಿರ್ತಾರೆ. ಪಾಪು ಎತ್ಕೊಂಡಿರೋರಿಗೆ ಯಾರು ಸೀಟ್ ಬಿಟ್ಕೊಡಲ್ಲ, ಅಂಥವ್ರಿಗೂ ನಾನು ಸೀಟ್ ಬಿಟ್ಕೊಟ್ಟಿದ್ದೀನಿ. ಇನ್ನು ಬೇರೆಯವರು ಎಲ್ಲರೂ ಸೀಟ್ ಬಿಟ್ಕೊಡ್ಲಿ ಅಂತಲೇ ಕೇಳ್ಕೊತೀನಿ. ಆಮೇಲೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ದೀನಿ ಹಿರಿಯರನ್ನ. ಇಷ್ಟು ಮಾಡಲಿ ಅಂತ ಕೇಳ್ಕೊತೀನಿ ಅಕ್ಕ. ನಿಮ್ಮ ಮನಸ್ಸಿಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಥ್ಯಾಂಕ್ ಯು. ನನ್ನ ಹೆಸರು ಕಾವೇಶ್ರೀ ಅಂತ ಹೇಳ್ಬಿಟ್ಟು ನಾನು ನಿಮಗೊಂದು ಕ್ವಶನ್ ಕೇಳಬೇಕಂತಿದ್ದೀನಿ, ಕೇಳಲಾ? ಅಕ್ಕ, ನಿಮ್ಮ ಪ್ರಕಾರ ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಗಿನ ಜನ್ರೇಷನ್ನಲ್ಲಿರೋರಿಗೆ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಏನಾದ್ರು ನಿಮಗೆ ಅನಿಸಿದ್ದನ್ನ ಒಂದೆರಡು ಮಾತು ಹೇಳ್ರಿ ಅಕ್ಕ. ಫಸ್ಟ್ ಆಫ್ ಆಲ್ ಇವಾಗ ಹೆಂಗೆ ಅಂತಂದರೆ ಟ್ರೆಡಿಷ್ನಲ್ ಬಂದ್ಬಿಟ್ಟು ಇಂಚೆ ಇದ್ದಿದ್ದು ಸಂಸ್ಕಾರ ಅದೆಲ್ಲ ಮರೆತೇ ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಫಸ್ಟ್ ನಾನೇನು ಅವರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಫಸ್ಟ್ ಹಿರಿಯರಿಗೆ ನಾವು ಗೌರವ ಕೊಡೋದು ಕಲ್ತ್ಕೋಬೇಕು. ಫಸ್ಟ್ ನಮ್ಮ ಮೇಲೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಆಮೇಲೆ ಮತ್ತು ಇನ್ನೂ ಏನು ಅಂತಂದರೆ ಅವ್ರು ನಮಗಿನ್ನ ದೊಡ್ಡವರಾಗಲಿ ಚಿಕ್ಕವರೇ ಆಗಿರಲಿ ಗೌರವ ಕೊಡೋದು ಫಸ್ಟು ಕಲಿಬೇಕು. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಫಸ್ಟು. ಮತ್ತು ಇನ್ನೊಂದೇನೆಂದರೆ ಈ ಸಮಾಜದಲ್ಲಿ ಹೆಂಗೆ ಅಂತಂದರೆ ತಂದು ಬಿಡ್ತಾರೆ, ಬೇರೆಯವ್ರದ್ದು ಮಾತಾಡೋದು ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡಿದ್ರೆ ಇಲ್ಲ ಒಂದು ಕಡೆ ಆಗಿನ ಕಾಲದ್ದು ಇವಾಗಿಂದು ಸ್ವಲ್ಪ ಕಂಪೇರ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ಸ್ ಅಕ್ಕ. ಇಷ್ಟು